ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನೇಮ್ ಇಸ್ ಮಧು. ಮೊದಲನೇದಾಗಿ ಪ್ರಶ್ನೆ ಮ್ಯಾಕ್ಸ್ ಟೀಮ್ಗೆ, ವೈ ಸೋ 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 ಲೇಟ್? 2-3 ದಿನ ಇದೆ ಅನ್ಬೇಕಾದ್ರೆ ಯಾರಾದರೂ ಟ್ರೈಲರ್ ರಿಲೀಸ್ ಮಾಡ್ತಾರಾ? ಐ ಥಿಂಕ್ ನಮ್ಮ ಕನ್ನಡದ ಹಿಸ್ಟ್ರಿಯಲ್ಲೇ ಇತ್ತೀಚಿನ ದಿನಗಳಲ್ಲಿ ಹೇಳ್ತಿರೋದು ನಾನು, ಇಷ್ಟು ಲೇಟಾಗಿ ಟ್ರೈಲರ್ನ ರಿಲೀಸ್ ಮಾಡ್ತಿರೋದು ಐ ಥಿಂಕ್ ಫಸ್ಟ್ ಮೂವಿ ಮ್ಯಾಕ್ಸ್ ಇರಬೇಕು. ಒಂದಷ್ಟು ಮಾಸ್ ಆಡಿಯನ್ಸ್ ಇದ್ದಾರೆ, ಒಂದಷ್ಟು ಕ್ಲಾಸ್ ಆಡಿಯನ್ಸ್ ಇದ್ದಾರೆ, ಒಂದಷ್ಟು ಅಪ್ಪಟ ಅಭಿಮಾನಿಗಳು ಕಿಚ್ಚ ಸರ್ಗೆ. ಯಾಕೆ ಇಷ್ಟು ಲೇಟ್? ನಂಗೆ ಗೊತ್ತಿಲ್ಲ ಏನಕ್ಕೆ ಇಷ್ಟು ಲೇಟ್ ಮಾಡಿದ್ರು ಅಂತ. ಮೇ ಬಿ ಪೋಸ್ಟ್ ಪ್ರೊಡಕ್ಷನ್ ಅದೇನೇ ಇರ್ಬೋದು, ಬಟ್ ತುಂಬಾ ಲೇಟ್ ಆಯಿತು ಅಂತ ಅನ್ಸುತ್ತೆ. ಅದೆಲ್ಲ ಬಿಟ್ಟರೆ ಟ್ರೈಲರ್ ಕ್ವಾಲಿಟಿ ಬಗ್ಗೆ ಮಾತಾಡೋಂಗಿಲ್ಲ. ಕಲೈಪುಲಿ ಅವರು ಬಂದ್ಬಿಟ್ಟು ಒನ್ ಆಫ್ ದಿ ಟಾಪ್ ಪ್ರೊಡ್ಯೂಸರ್ಸ್ ಇನ್ ತಮಿಳ್ ಆ್ಯಂಡ್ ತೆಲುಗು ಇಂಡಸ್ಟ್ರಿ. ಮತ್ತು ವಿಜಯ್ ಕಾರ್ತಿಕೇಯ ಅವರು ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಅವ್ರ ಬರವಣಿಗೆ ಓಕೆ, ಒಂದು ಒಂದು ಮಾಸ್ ಕಂಟೆಂಟ್ನ ಇಟ್ಕೊಂಡು ಸುದೀಪ್ ಸರ್ನ ಹೇಗೆ ಮಾಸಲ್ಲಿ ತೋರಿಸ್ಬೋದು ಅಂತ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇರುವಂಥ ಸಿನಿಮಾ ಅಂತ ಅನ್ಕೋತೀನಿ. ಸುದೀಪ್ ಸರ್ ಮಾಸ್ ಲುಕ್ಕಲ್ಲಿ ಈ ರೇಂಜಿಗೆ ಕಾಣಿಸ್ತಾರೆ ಅಂತ ಗೊತ್ತಿತ್ತು, ಬಟ್ ಯಾರೋ ತೋರಿಸಿರ್ಲಿಲ್ಲ ಅಷ್ಟೇ. ಚೆನ್ನಾಗಿ ಕಾಣಿಸ್ತಿದ್ದಾರೆ ಮಾಸ್ ಲುಕ್ಕಲ್ಲಿ. ಆ್ಯಂಡ್ ಆಲ್ಸೋ ಮಾಸ್ ಅಂತ ಬಂದಾಗ, ಫೈಟ್ ಅಂತ ಬಂದಾಗ, ಅವರ ಆ್ಯಟಿಟ್ಯೂಡ್, ಮ್ಯಾನರಿಸಮ್ ಮತ್ತು ಅಪಿಯರೆನ್ಸ್ ಅಂತ ಬಂದಾಗ, ರಂಗ SSLC ಇಂದನೂ ನಾವು ಅವ್ರನ್ನ ಡಿಫ್ರೆಂಟ್ ಶೇಡ್ಸಲ್ಲಿ ನೋಡ್ತಾನೆ ಇದ್ದೀವಿ. ಇದು ಒಂಥರ ಹೊಸ ಶೇಡು. ಒಂದು ಪ್ರೆಸ್ ಮೀಟಲ್ಲಿ ಯಾರೋ ಕೇಳಿದ್ರು, ಇದು ಸ್ವಲ್ಪ ವೈಲೆನ್ಸು, ರಕ್ತ ಅದೆಲ್ಲ ಆಯಿತು ಅಂತ ಅನಿಸಿಲ್ವಾ ಅಂತಂದಾಗ, ಜನಕ್ಕೆ ಅದೇ ಇಷ್ಟ ಅನಿಸುತ್ತೆ. ಇಷ್ಟು ಸಹ ಮಾಡಿರಲಿಲ್ಲ, ಅದಕ್ಕೆ ಅದನ್ನೇ ಕೊಡೋಣ ಅಂತ ಅದೇ ಥರ ಮಾಡೋಣ ಸಿನಿಮಾನ ಅಂತ ಮಾಡ್ತಾ ಇದ್ದೀವಿ. ನೋಡೋಣ ಜನಗಳಿಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಬಟ್ ಇದು ಈ ಒಂದು ಕ್ಯಾಟಗರಿ ಬಿಟ್ಟು, ರಕ್ತ, ಮಚ್ಚು, ವೈಲೆನ್ಸ್ ಅನ್ನೋ ಕ್ಯಾಟಗರಿ ಬಿಟ್ಟು ಅದರಲ್ಲಿ ಏನು ಕಂಟೆಂಟ್ ಕೊಡೋಕ್ಕೆ ಬರ್ತಾ ಇದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನನ್ನ ಟ್ರೈಲರ್ ರಿಯಾಕ್ಷನ್, ಇದು ರಿವ್ಯೂ ಅಲ್ಲ, ರಿಯಾಕ್ಷನ್ ತುಂಬ ಲೇಟ್ ಆಗಿಬಿಟ್ಟಿರೋದ್ರಿಂದ ಇನ್ನೊಂದು 2-3 ದಿನ ಇದೆ ರಿಲೀಸ್ಗೆ. ನನಗೆ ಅದೊಂದು ಬೇಜಾರಾಯಿತು. ಏನು ಗುರು ಇಷ್ಟು ಲೇಟ್ ಆಗಿಬಿಟ್ರೆ ಹೆಂಗೆ? ಒಂದು ಟಾಪ್ ಹೀರೋ ಟ್ರೈಲರ್ ಮ್ಯಾಕ್ಸ್, ತುಂಬ ಎಕ್ಸ್ಪೆಕ್ಟೆಡ್ ಮೂವಿ ಇದು ಮ್ಯಾಕ್ಸು. ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ ಇವರು. ಮತ್ತು ಅಜನೀಶ್ ಲೋಕನಾಥ್ ಅವರು ಒಳ್ಳೆ ಮ್ಯೂಸಿಕ್, ಒಳ್ಳೆ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ ಟ್ರೈಲರಲ್ಲೇ. ಈ ಸಿನಿಮಾದಲ್ಲಿ ಹೆಂಗೆ ಕೊಟ್ಟಿರ್ಬೋದು, ಸಿನಿಮಾ ಕ್ವಾಲಿಟಿ ಹಿಂಗಿರುತ್ತೆ, ಸಿನಿಮಾದ ಔಟ್ಪುಟ್ ಏನು ಮಾಡಿರ್ತಾರೆ ಇವರು ಅನ್ನೋದನ್ನು ನೋಡೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ನೀವು ಕಾಯ್ತಾ ಇದ್ದರೆ, ನೀವು ಸುದೀಪ್ ಸರ್ ಅಭಿಮಾನಿ ಆಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾರ ಅಭಿಮಾನಿನೇ ಆಗಿರಿ, ಮೊದಲು ಕನ್ನಡಕ್ಕೆ ಅಭಿಮಾನಿಗಳಾಗಿ, ಕನ್ನಡ ಸಿನಿಮಾ ಪ್ರೇಕ್ಷಕರು ಸಿನಿಮಾಗೆ ಅಭಿಮಾನಿಗಳಾಗಿ ಅಂತ ಹೇಳ್ತಾ, ನಿಮ್ಗೇನು ಅನ್ನಿಸ್ತು ಈ ಟ್ರೈಲರ್ ನೋಡಿ, ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. 25th ಮೂವಿ ರಿಲೀಸ್ ಆಗ್ತಾ ಇದೆ. ಮೂವಿಯ ರಿವ್ಯೂವಲ್ಲಿ ಸಿಗ್ತೀನಿ. ಇದನ್ನು ಲೇಟ್ ಮಾಡೋಕ್ಕೆ ಹೋಗಲ್ಲ. UI ನಾನು ಲೇಟಾಗಿ ರಿವ್ಯೂ ಮಾಡಿದೆ, ಒಂದಿನ ಲೇಟಾಗಿ ಮಾಡಿದೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. 20th ಬಂದು UI ರಿಲೀಸು. ಆ್ಯಂಡ್ ಆಲ್ಸೋ ನನ್ನ ಮದುವೆ. ನನಗೊಂಥರ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಅದನ್ನು. UI ಸಿನಿಮಾ ರಿಲೀಸ್ ಡೇಟ್ಗೂ ನನ್ನ ಮದುವೆಗೂ ಒಂದೇ ದಿವಸ ಆಗಿರೋದ್ರಿಂದ ಒಂಥರ ಮೆಮೊರೇಬಲ್ ಆಯಿತು. ಥ್ಯಾಂಕ್ ಯು ಎವ್ರಿ ಒನ್. ಯಾರ್ಯಾರು ವಿಶ್ ಮಾಡಿದ್ದೀರಾ, ತುಂಬ ಜನ ವಿಶ್ ಮಾಡಿದ್ದೀರಾ. ನಾವಿವತ್ತು ಇರೋದೇ ನಿಮ್ಮ ಪ್ರೀತಿಯಿಂದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟಿಂದ. ಎಲ್ಲ ನೀವೇ ನಮಗೆ ತಂದೆ ತಾಯಿಗಳಿದ್ದಂಗೆ ಅಂತ ಹೇಳ್ತಾ ಬಾಯ್. ಮತ್ತೆ ಸಿಗ್ತೀನಿ. ಟೇಕ್ ಕೇರ್.